ಕಾಂಗ್ರೆಸ್ಗೂ ಮತ್ತು ಬಿಜೆಪಿಗೆ ಇರ್ತಕ್ಕಂಥ ಏಕಮಾತ್ರ ವ್ಯತ್ಯಾಸ ಚುನಾವಣೆ ಬರೀ ಪೊಲಿಟಿಕ್ಸ್ ದೃಷ್ಟಿಯಿಂದ ನೋಡೋದಾದ್ರೆ ಬಿಜೆಪಿ ಬಳಿ ಸಂಘ ಇದೆ, ಕಾಂಗ್ರೆಸ್ ಬಳಿ ಆ ರೀತಿಯ ಸಂಘಟನೆ ಇಲ್ಲ. ದೆವ್ವ ಅನ್ನುವಂಥದ್ದು ಏನ್ ಮಾಡ್ತು RSS ಅಂತ ವಾಟ್ ಈ ಮೆಂಟ್ ವಾರ್ ಗೋಸ್ಟ್ ಅಂತ ಅಂದ್ರೆ ಟುಡೇ RSS ಸಂಘಟನೆ ಏನಿದೆ ಇಟ್ ಇಸ್ ನಾಟ್ ರೆಕಗ್ನೈಸ್ಡ್. ಅವ್ರು ಹೇಳ್ತಾರೆ ನಮ್ಮ ಹತ್ರ 6 ಕೋಟಿ ಕಾರ್ಯಕರ್ತರು 8 ಕೋಟಿ ಕಾರ್ಯಕರ್ತರು ಯಾರು ಅನ್ನೋದು ಬಹಳ ಮುಖ್ಯ. ನನ್ನ ಸ್ನೇಹಿತರಾದ ಪ್ರಶಾಂತ್ ನಾಟ್ ಅವರು ಬಹಳ ಚೆನ್ನಾಗಿರೋದು. ಗಾಂಧಿ ಕೊಲೆಗೆ ಹೋಗೋದು ನಾವು 1948 ಹೋದ್ರೆ ಆ ಗಾಂಧಿ ಕೊಲೆ ಆದಾಗ್ಲೂ ಅಲ್ಲಿ ಬಹು ಮುಖ್ಯವಾಗಿ ಗಾಂಧಿ ಕೊಲೆ ಪಾಠಕರು ಯಾರ್ಯಾರು ಅಂದ್ರೆ ಗೋಡ್ಸೆ, ನಾರಾಯಣ ಆಪ್ತೆ, ಅವರ ತಮ್ಮ ಗೋಪಾಲ್ ಗೋಡ್ಸೆ ಮತ್ತೆ ಇನ್ನೊಬ್ಬರು ಇರ್ತಾರೆ. ಇವರೆಲ್ಲರಿಗೂ ಸಂಘದ ಜೊತೆ ನಂಟಿತ್ತು ಅಂತ ಬಹಳ ಕ್ಲಿಯರ್ ಆಗಿದೆ. ಇವರೆಲ್ಲರೂ ಸಾವರ್ಕರ್ ತಂದೆಗಾಗಿ ಸಾವರ್ಕರ್ ಇವ್ರನ್ನ ವಿಜಯ್ ಭವ ಹೇಳಿ ಕಳ್ಸಿರೋದು. ವೀರೇಂದ್ರ ಕೆ ಜಾ ಪುಸ್ತಕ ಗಾಂಧಿ ಅಸಾಸಿನ ನೋಡಿದ್ರೆ ಅಲ್ಲೆಲ್ಲ ಉಲ್ಲೇಖ ಇದೆ, ಬಹಳ ಕ್ಲಿಯರ್ ಉಲ್ಲೇಖ ಇದೆ. ಫಾರ್ಮೇಟಿವ್ ಇಯರ್ಸ್ ಆಫ್ RSS ಅಲ್ಲಿ ಹಿಂದೂ ಮಹಾಸಭಾ ಹಾಗೂ RSS ನ ಸಹ ಕಾರ್ಯಕರ್ತರು ಇಬ್ಬರು ಯಾರು ನಾರಾಯಣ ಆಪ್ತೆ ಆಗ್ಲಿ, ಆಮೇಲೆ ಗೋಪಾಲ್ ಗೋಡ್ಸೆ ಹೇಳಿದರು ಏನಂತ, ನಮ್ಮ ಇಡೀ ಕುಟುಂಬ RSS ಜೊತೆಗಿತ್ತು, ಇದು ನಾವು RSS ಜೊತೆ ಇರಲಿಲ್ಲ ಅನ್ನೋದು ದೊಡ್ಡ ಮಟ್ಟದ ಸುಳ್ಳು ಅಂತ ಬಹಳ ನೊಂದ್ಕೊಂತಾನೆ ಗೋಡ್ಸೆ. ನೀವು ಇನ್ನೊಂದು ಹೇಳ್ತೀನಿ, ಗೋಡ್ಸೆ ಟ್ರಯಲ್ ಟೈಮ್ ಅಲ್ಲಿ RSS ಡಿಸೋನ್ಸ್ ಗೋಡ್ಸೆ ಅವಾಗ ಗೋಡ್ಸೆ ನೊಂದ್ಕೊಂಡು ಸದಾ ವಚನೆ ಹಾಡ್ತಾರೆ ಅಂತ ರೆಫರೆನ್ಸ್ ಇದೆ ಬುಕ್. ಈ ತರ ಇನ್ನೊಬ್ಬ ಕಾರ್ಯಕರ್ತನಿಗೆ ಆಗಬಾರದು ಅಂತ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿರೋದು. ನಾಳೆ ಬೆಳಗ್ಗೆ ಏನಾಗುತ್ತೆ, ಇವತ್ತು 30 ಕಾರ್ಯಕರ್ತ RSS ಅವ್ರು ರಿಜಿಸ್ಟರ್ ಆಗಿಲ್ಲ, ಅವ್ರ ಕಾರ್ಯಕರ್ತರು ಯಾರಂತ ಗೊತ್ತಿಲ್ಲ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾಳೆ ಬೆಳಗ್ಗೆ ಇನ್ನೊಬ್ಬ ಗೋಡ್ಸೆ ಮುಚ್ಕೊಂಡು ಆಧುನಿಕ ಇನ್ನೊಬ್ಬ ಯಾಕಂದ್ರೆ ಕೊಂದು ಬಿಟ್ರೆ ನಾಳೆ ಬೆಳಗ್ಗೆ RSS ಹೇಳುತ್ತೆ ನಮಗೂ ಸಂಬಂಧ ಇಲ್ಲ, ಅವ್ರು ನಮ್ಮ ಕಾರ್ಯಕರ್ತನೇ ಅಲ್ಲ ಅಂತ. ಆ ಟ್ರಾನ್ಸ್ಪರೆನ್ಸಿ ಬರ್ಬೇಕು ಅಂದ್ರೆ RSS ಶುಡ್ ನಾಟ್ ರಿಮೈನ್ ಎ ಗೋಸ್ಟ್ ಆರ್ಗನೈಸೇಷನ್, ದೆವ್ವದ ಆರ್ಗನೈಸೇಷನ್. ಇಂಗ್ಲಿಷ್ ಅಲ್ಲಿ ಗೋಸ್ಟ್ ಆರ್ಗನೈಸೇಷನ್ ಅಂದ್ರೆ ಯಾರ ಅಸ್ತಿತ್ವ ಮುಂದೆ ಇಲ್ಲ, ಹಿಂದ್ಗಡೆಯಿಂದ ಆಟ ಆಡ್ತಾರೆ. ಇವತ್ತು ನಿಮ್ಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಸಮಾಜದಲ್ಲಿ ಆನ್ ಎ ಕಂಟಿನ್ಯೂಸ್ ಬೇಸಿಸ್ ಬೆಂಕಿ ಹಚ್ತವ್ರೆ. ಸಾಮಾಜಿಕ ವಸ್ತ್ರವನ್ನು ಯಾವುದು 75 ವರ್ಷದಿಂದ ಈ ಸೆಕ್ಯುಲರಿಸಮ್ ಅನ್ನ ಸಾಮಾಜಿಕ ವಸ್ತ್ರವನ್ನು ನೆಹರು, ವಲ್ಲಭಾಯ್ ಪಟೇಲ್ ಇವರೆಲ್ಲ ಸೇರಿ ಕಟ್ಟಿದಾರೋ, ಈ ಸಾಮಾಜಿಕ ವಸ್ತ್ರವನ್ನು ಚಿಂದಿ ಚಿತ್ರಣವಾಗಿ ದಿವಸ ಬೆಂಕಿ ಹಚ್ತವ್ರೆ. ನಾಲ್ಕು ಅವರು ಕರೆಕ್ಟ್ ಆಗಿ ಹೇಳಿದ್ರು, ಒಂದು ಸಂಘಟನೆ ಕಾರ್ಯಕರ್ತರು ಬೆಂಕಿ ಹಚ್ತವ್ರೆ, ನಿಮ್ಮ ಕಾಂಗ್ರೆಸ್ ಅಲ್ಲಿ ಬೆಂಕಿ ನಂದಿಸುವವರು ಯಾರಪ್ಪ ಅಂತ. ಕರೆಕ್ಟ್, ಬೆಂಕಿ ನಂದಿಸುವ ಸಂಘಟನೆ ನಾವು ಕಟ್ಟಬೇಕು. ಎಲ್ಲಿವರೆಗೂ ಸಮಾಜದಲ್ಲಿ ಬೆಂಕಿ ಹಚ್ಚು ಸಂಘದವರು ಇರ್ತಾರೋ ಅಲ್ಲಿ ಕಾಂಗ್ರೆಸ್ ಬೆಂಕಿ ನಂದಿಸುವ ಫೈರ್ ಫೈಟರ್ಸ್ ನ ಆ ಕಾರ್ಯಕರ್ತರು ಯಾರ್ಯಾರು ಅನ್ನೋ ಒಂದು ಲಿಸ್ಟ್ ಏನ ಇದ್ರೆ ಇವತ್ತು ಆವತ್ತು ಗೋಡ್ಸೆ ತಪ್ಪಿಸ್ಕೊಂಡ್ರು, ಆವತ್ತು ಸಾವರ್ಕರ್ ತಪ್ಪಿಸ್ಕೊಂಡ್ರು. ಇವತ್ತು ಆತರ ಆಗ್ಬಾರ್ದು. ಆಧುನಿಕ ಗೋಡ್ಸೆಗಳು, ಆಧುನಿಕ ನಾರಾಯಣ ಆಪ್ತೆಗಳು, ಆಧುನಿಕ ಗೋಪಾಲ್ ಗೋಡ್ಸೆಗಳು ತಪ್ಪಿಸ್ಕೋಬಾರ್ದು ಅಂದ್ರೆ RSS ಸಂಘಟನೆ ಮೇಲೆ ನಮ್ಗೆ ಏನಿಲ್ಲ. ಲೆಟ್ ಇಟ್ ಬಿಕಮ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್.